ಆಗ್ಲೇ ನಾವು ಶತ್ರು ದೇಶಕ್ಕೆ ಊಹೆನೂ ಮಾಡದಿರೋ ಅಂತ ಒಂದು ಪಾಠನ ನಾವು ಕಲಿಸ್ಬಿಟ್ಟಿದೀವಿ. ಮೋರ್ ಓವರ್ ನಮ್ಮ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಇಂಡಸ್ಟ್ರಿ ಇದೆಲ್ಲ ಈಗಾಗಲೇ ಬಹು ಬೇಡಿಕೆ ಇದೆ. ಇಂಡಿಯಾ ಹತ್ರ ಇಷ್ಟು ಟೆಕ್ನಾಲಜಿ ಇದೆ ಅಂತ. ಹಾಗಾಗಿ ನಾವು ಇರಾನು ಇಸ್ರೇಲ್ US ವಾರ್ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ನಮ್ದೇ ಆದಂತ ಟಾಪ್ ಮೋಸ್ಟ್ ಪ್ರಯಾರಿಟಿಯಲ್ಲಿ ಟಾಪ್ ಮೋಸ್ಟ್ ಟೆಕ್ನಿಕಾಲಿಟಿಯಲ್ಲಿ ಕಾಸ್ಟ್ ವಿಚಾರದಲ್ಲಿ ಕಾಸ್ಟ್ ಅಂದ್ರೆ ಮೇಡ್ ಇನ್ ಇಂಡಿಯಾ ಅಂದ್ರೆ ಕಡಿಮೆ ಬಡ್ಜೆಟ್ ಅಲ್ಲಿ. ಈಗ ನಮ್ಮ ಬಡ್ಜೆಟ್ ನಿಮಗೆ ಗೊತ್ತಿದೆ, ಭಾರತ ದೇಶ ಹೇಗೆ ನಡೀತಿದೆ ನಿಮ್ಗೆ ಗೊತ್ತಿದೆ. ಕಡಿಮೆ ಕಾಸ್ಟ್ ಅಲ್ಲಿ ಹೈ ಟೆಕ್ನಿಕಾಲಿಟಿಯಲ್ಲಿ ಶತ್ರು ದೇಶಕ್ಕೆ ನಾವು ಏನು ಮೆಸೇಜ್ ಕೊಡ್ಬೋದು. ಅಂಡ್ ಮೋರ್ ಓವರ್ ಇದು 2026 ಈಗ ನಡೀತಾ ಇರೋದೆಲ್ಲ ಬಯೋವಾರ್, ಎಲ್ಲ ಮಿಸೈಲ್ ಆಗಲಿ ರಾಕೆಟ್ ಲಾಂಚರ್ಸ್ ಆಗಲಿ ಇನ್ನೊಂದು ಮತ್ತೊಂದು ಈ ತರ ನಡೀತಾ ಇರೋದು. ಸೊ ಹಿಂಗಿದ್ದಾಗ ನಮ್ಮ ಮಾರ್ಕೆಟ್ ಹೇಗಿರಬೇಕು, ನಮ್ಮ ಹತ್ರ ಎಷ್ಟು ಎಕ್ವಿಪ್ಮೆಂಟ್ ಇರಬೇಕು, ಇದು ಶೇಖರಣೆ ಪ್ಲಸ್ ಆ ನಿಟ್ಟಿನಲ್ಲಿ ನಮ್ಮ DRDO ಆಗಲಿ ನಮ್ಮ ಸೈಂಟಿಸ್ಟ್ ಆಗಲಿ ಈಗಾಗಲೇ ನಾವು ಶೇಖರಣೆ ಮಾಡಿ ಇಟ್ಕೊಂಡಿದೀವಿ. ಮೋರ್ ಓವರ್ ನಾವು ಇದಕ್ಕೆಲ್ಲ ನಾವು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾರತ ದೇಶ ಒಂದು ಮೇಲ್ಗೈ ಇದೆ. ಅಂಡ್ ಮೋರ್ ಓವರ್ ಇರಾನ್ ಆರ್ಮಿಗೆ ಮತ್ತೆ ಇಂಡಿಯನ್ ಆರ್ಮಿಗೆ ನೀವು ಕಂಪೇರ್ ಮಾಡಬೇಡಿ. ವರ್ಲ್ಡ್ ಅಲ್ಲಿ ನಾವು 3ನೇ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿ ಇದೀವಿ ಆಲ್ರೆಡಿ. ಯುದ್ಧನ ನಾವು ಈಗಾಗಲೇ ನಾವು ಸಾಕಷ್ಟು ಯುದ್ಧಗಳ ಮಾಡಿ ಮೌಂಟೇನ್ ಪೀಕ್ನ ಕೂಡ ಕಾರ್ಗಿಲ್ ಅಂತ ಒಂದು ಯುದ್ಧನ ನಾವು ಗೆದ್ದಿದ್ದೀವಿ. ಸೊ ಲ್ಯಾಂಡ್ ಆರ್ಮಿ ಆಗಲಿ ಬೇರೆ ಆಗಲಿ ನಾವು ಟಾಪ್ ಮೋಸ್ಟ್ ಅಲ್ಲಿ ಇದೀವಿ ಅಂತ ಇಡೀ ಪ್ರಪಂಚಕ್ಕೆ US ಸಹಿತ ನಾವು ಒಂದು ಸಂದೇಶನ ಈಗಾಗಲೇ ನಾವು ಸಾರಿದ್ದೀವಿ. ಇನ್ನು ಮೇಲೂ ನಾವು US ಮಾತು ಕೇಳಬೇಕಾ ಅಂತ, ನೀವು ಅವರಿಂದ ಅದು ತಗೋ ಇವರಿಂದ ಇದು ತಗೋ ಅಂತೇಳಿ. USಗೆ ಏನಿದೆ ಆ ಥರದ್ದು? ಅಫ್ಕೋರ್ಸ್ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ವ್ಯಾಪಾರಕ್ಕೆ ನಮಗೆ ಬದಲಿ ರಾಷ್ಟ್ರಗಳು ಸಿಗಬಹುದೇನೋ. ಇನ್ನು ಮುಂದೇನೂ ಇದೇ ಅಮೆರಿಕ ಮಾತು ಯಕಶ್ಚಿತ್ ಅಂತ US ಭಾವಿಸಿತ್ತಲ್ಲ ಇರಾನ್ ಎದುರುಗಡೆ ಈ ಥರ ಇರ್ತಕ್ಕಂಥ ಅಮೆರಿಕ ಯಾರೀ ದೊಡ್ಡಣ್ಣ ಅಂತ ಬಿರುದು ಕೊಟ್ಟಿದ್ದು, ಯಾರಿದ್ ಕರೆದಿದ್ದು? ಇದೇ ನೆಸಿಟಿ ಇದೆಯಾ ಇಂಡಿಯಾಗಿನ ಮೇಲೆ? ನೇಷನ್ಸ್ಗೂ ಡೆವಲಪಿಂಗ್ ನೇಷನ್ಸ್ಗೂ ಒಂದು ಎಳೆ ಇದೆ. ಸೊ ಹಾಗಾಗಿ ಭಾರತ ದೇಶ ಡೆವಲಪಿಂಗ್ ನೇಷನ್, ಸಾಕಷ್ಟು ಇನ್ನ ಡೆವಲಪ್ ಆಗಬೇಕು ಆಗಿರುವಂತದ್ದು ಸಾಕಷ್ಟಿದೆ. ಅಮೆರಿಕ ಸ್ವಲ್ಪ ಬಲಿಷ್ಠವಾಗಿದೆ. ಅಂಡ್ ಮೋರ್ ಓವರ್ ಡಾಲರ್ ಅಲ್ಲಿ ಆಟ ಆಡ್ತಿರೋದ್ರಿಂದ ಅಮೆರಿಕಕ್ಕೆ ಒಂದು ಬ್ಯಾಕ್ ಬೋನ್, ಒಂದು ಸ್ಪೈನ್ ಅಂದ್ರೆ ಡಾಲರ್ ಅಲ್ಲಿ ಅಮೆರಿಕ ಆಟ ಆಡ್ತಿರೋದ್ರಿಂದ ಸಾಕಷ್ಟು ದೇಶಗಳು ಕೇಳಲೇಬೇಕಾದಂತ ಪರಿಸ್ಥಿತಿ. ಅಂಡ್ ಮೋರ್ ಓವರ್ ಆ ಫ್ರೆಂಡ್ಲಿ ನೇಚರ್ ಏನಿದೆ, ನಮ್ಗೆ ಕೊಡೋದು ತಗೊಳೋದು, ನಮ್ಮ ಟ್ರೇಡ್ ಏನಿದೆ ಅಮೆರಿಕ ಜೊತೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಇತ್ತು. ನಾವು ಸ್ವಲ್ಪ ದಿವಸ ಮೌನವಾಗಿದ್ದಕ್ಕೆ ಅಮೆರಿಕ ಏನೇನು ಟ್ಯಾಕ್ಸ್ ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ತು, ಮಂಡಿ ಊರಿ ನಮಗೆ ಅದು ಸರೆಂಡರ್ ಆಯಿತು. ಈಗಾಗೆ ಜಾಗತಿಕದಲ್ಲಿ ಸಾಕಷ್ಟು ದೇಶಗಳು ಈಗಾಗಲೇ ನೋಡ್ತಿದೆ ಇಂಡಿಯಾ ಪರವಾಗಿ. ಇಂಡಿಯಾ ಗ್ರೋತ್ ಹೆಂಗಿದೆ, ಎಕಾನಮಿ ವೈಸು ಇಂಡಿಯಾ ಯಾವ ರೀತಿ ಬೆಳೀತಾ ಇದೆ, ತನ್ನ ಆರ್ಮಿಗೆ ಬಗ್ಗೆ ಯಾವ ರೀತಿ ಕಾಳಜಿ ಕೊಡ್ತಿದೆ, ಸೆಕ್ಯೂರಿಟಿ ವೈಸ್ ಎಷ್ಟು ಸೆಕ್ಯೂರ್ಡ್ ಆಗಿದೆ ಈ ದೇಶ, ಸಾಕಷ್ಟು ದೇಶಗಳು ನೋಡ್ತಾ ಇದೆ. ಹಾಗಾಗಿ ಭಾರತ ದೇಶ ಇದೆಲ್ಲದರ ಬಗ್ಗೆ ಆಲೋಚನೆ ಇಟ್ಕೊಂಡು ಮುನ್ನುಗ್ತಾ ಇದೆ. ಫೈನ್. ರಮನಾಥ್ ಅವರೇ, ಪ್ರೆಸೆಂಟಲ್ಲಿ ಡಾಲರ್ ಎದುರುಗಡೆ ರೂಪಿ ಬೀಳ್ತಾ ಇದೆ. ನಮ್ಮ ಎಕಾನಮಿ ವಿಚಾರದಲ್ಲಿ ಗ್ಯಾಸ್ ಸಿಲಿಂಡರ್ಗಳು 1-2 ಹಡಗುಗಳು ಬರ್ತಿರೋದು ಹೌದು. ಈಗಲೂ ಕಂಡೀಷನ್ ಎಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳಿ ಪ್ರಧಾನಿಯವರು ಒಂದು ಕಡೆ ಕರೆ ಕೊಟ್ಟುಬಿಟ್ಟಿದ್ದಾರೆ. ಇಂಡಿಯನ್ಸ್ ಎಲ್ಲ ಒಗ್ಗಟ್ಟಾಗಿರಿ ಸಂದರ್ಭದಲ್ಲಿ ಅಂತ ಹೇಳಿ. ಒಗ್ಗಟ್ಟಿನ ಬಗ್ಗೆ ಏನು ಪ್ರಶ್ನೆ ಬೇಡ, ಎಲ್ಲ ಕಾಲದಲ್ಲೂ ಇಂಡಿಯನ್ಸ್ ಒಗ್ಗಟ್ಟಾಗಿ ಇದ್ದದ್ದು. ಇದೀಗ ಈ ಎಕನಾಮಿಕಲ್ ಕಂಡೀಷನಿಂದ ಭಾರತ ಆಚೆ ಬರೋದು ಹೇಗೆ? ಪ್ರಸ್ತುತ ಈ ಒಂದು ಯುದ್ಧ ಇನ್ನೂ ಮುಂದುವರೆದರೆ ಅಕಸ್ಮಾತ್ ನಿಂತರೆ ಯಾವ ಥರದ ಕರೆಕ್ಷನ್ಸ್ ಒಂದಷ್ಟು ಆಗಬಹುದು ಅಂತ, ಗೋಲ್ಡ್ ಕಥೆ ಏನು ಅಂತ? ನೀವು ಹೇಳಿದ ಪ್ರಕಾರ ಒಂದು, ನಮ್ಮ ಆಯಿಲ್ ಮೇಲೆ ಎನರ್ಜಿ ಡಿಪೆಂಡೆನ್ಸ್ ಆನ್ ಆಯಿಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಯುದ್ಧ ಕಂಟಿನ್ಯೂ ಆದ್ರೆ ನಮ್ಮ ಮೇಲೆ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಡ್ ಇಂಪ್ಯಾಕ್ಟ್ ಒಂದ್ ಸ್ವಲ್ಪ ಫಾರ್ ಅ ಪ್ರೊಲಾಂಗ್ ಪೀರಿಯಡ್ ಟೈಮ್ ನಮ್ಗೆ ಫೀಲ್ ಆಗುತ್ತೆ. ಬಟ್ ನೀವು ಪ್ರಧಾನ ಮಂತ್ರಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮೊನ್ನೆ ಸ್ಪೀಚ್ ಕೊಟ್ಟಿರೋದು ನೋಡಿರ್ಬೋದು. ಅವರು ಹೇಳಿದ್ರು, ನಾವು ಎಲೆಕ್ಟ್ರಿಕ್ ಟ್ರೈನ್ಸ್ ಅನ್ನ ಎಲೆಕ್ಟ್ರಿಫೈ ಮಾಡಿದೀವಿ, ಮೆಟ್ರೋ ಇಂಪ್ಲಿಮೆಂಟೇಶನ್ ಮಾಡಿದೀವಿ, ಸ್ಟೇಟ್ಸ್ ಅಲ್ಲಿ ಬಸ್ಸಸ್ ಕೂಡ EV ಎಲೆಕ್ಟ್ರಿಕ್ ಇದೆಲ್ಲ ಆಗ್ತದೆ ಅಂತ. ಸೊ ಮುಂದಿನ ಇದರಲ್ಲಿ ಯುದ್ಧ ಎಲ್ಲ ಇದಾದ್ಮೇಲೆ ಇಂಥ ಸೆಕ್ಟರ್ಸ್ಗೆ ಒಂದ್ ಸ್ವಲ್ಪ ಪುಷ್, ಸೊ ಟು ಆಯಿಲ್ ಮೇಲೆ ಡಿಪೆಂಡೆನ್ಸ್ ಕಮ್ಮಿ ಮಾಡಕ್ಕೆ ಒಂದ್ ಸ್ವಲ್ಪ ಪುಷ್ ನೋಡ್ಬೋದು. ಯಾಕಂದ್ರೆ ನಮ್ಮ ಆಯಿಲ್ ಜಾಸ್ತಿ ಯೂಸೇಜ್ ಆಗ್ತಿರೋದೆ ಹೈ ಸ್ಪೀಡ್ ಡೀಸೆಲ್, ಮೋಟರ್ ಸ್ಪಿರಿಟ್ ಮತ್ತೆ LPG, ಔಟ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್ ಇದ್ರ ಮೇಲೆ ಜಾಸ್ತಿ ಡಿಪೆಂಡೆನ್ಸ್ ಇದೆ. ಸೊ ಇದರಿಂದ ರಿಲಯನ್ಸ್ ಕಮ್ಮಿ ಮಾಡಕಂದ್ರೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಆಟೋಮೊಬೈಲ್ಸ್ ಅಲ್ಲಿ EV ಸೆಕ್ಟರ್ ಆಗಿರ್ಬೋದು, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಪುಷ್ ಸಿಗೋ ಅಂತ ಇದಿದೆ. ಸೊ ಇನ್ನೊಂದೇನಂದ್ರೆ, ನೀವು ರುಪಿ ಬೀಳ್ತಾ ಇರೋದು ಅಂತ ಹೇಳಿದ್ರಿ. ರುಪಿ ಯಾಕೆ ಬೀಳ್ತಾ ಇದೆ ಅಂದ್ರೆ, ನಮ್ದು ಇವಾಗ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ, ನಾವು ಕ್ರೂಡ್ ಎಲ್ಲ ಡಾಲರ್ ಅಲ್ಲೇ ತಗೋಬೇಕಾಗಿರೋದ್ರಿಂದ ಡಾಲರ್ ಡಿಮಾಂಡ್ ಜಾಸ್ತಿ ಆಗಿದೆ. ಸೊ ಡಾಲರ್ ಖರೀದಿ ಮಾಡಕ್ಕೆ ಜಾಸ್ತಿ ರೂಪಾಯಿ ಕೊಟ್ಟು ಆ ರೀತಿ ಅಗೇನ್ ನಿಮ್ದು
ಯುದ್ಧ ಕಂಟಿನ್ಯೂ ಆಯ್ತು ಅಂದ್ರೆ ಮತ್ತೆ ಬೇರೆ ಕ್ರೂಡ್ ಪ್ರೈಸ್ ಜಾಸ್ತಿ ಆಗುತ್ತೆ, ಅವಾಗ ರೂಪಾಯಿ ಇನ್ನೂ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಮ್ದು ಏನಾಗುತ್ತೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ದಿಸ್ ಇಸ್ ಅನದರ್ ಇಂಪ್ಯಾಕ್ಟ್ ಆನ್ ಅವರ್ ಎಕಾನಮಿ. ಸೊ ಆಲ್ವೇಸ್ ಅನದರ್ ಥಿಂಗ್ ಇಸ್, ನಮ್ದು ಡಾಲರ್ ಪ್ರೈಸ್ ಜಾಸ್ತಿ ಆದಾಗ ಎನಿ ಎಕ್ಸ್ಪೋರ್ಟರ್ಸ್ ಇನ್ ಅವರ್ ಕಂಟ್ರಿ ದೇ ವಿಲ್ ಬೆನಿಫಿಟ್. ಇಟ್ಸ್ ಅ ಸೆಕೆಂಡ್ ಥಿಂಗ್, ಬಟ್ ಡೆಫಿನೆಟ್ಲಿ ನಮ್ಮ ಎಕಾನಮಿ ಮೇಲೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಗೋಲ್ಡ್ ಪ್ರೈಸಸ್ ಯಾಕೆ ಬೀಳ್ತಾ ಇದೆ ಅಂದ್ರೆ, ಇವಾಗ ಒಂದು ಗೋಲ್ಡ್ ಇಸ್ ಲೈಕ್ ಅ ಇನ್ವೆಸ್ಟ್ಮೆಂಟ್ ಅಸೆಟ್ ಅಂತ ನೋಡಿದಾಗ ನಾವು ಇವಾಗ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಎವ್ರಿಬಡಿ ಇಸ್ ಮೂವಿಂಗ್ ಅವೇ ಫ್ರಮ್ ಮೆಟಲ್ಸ್, ದೇ ಆರ್ ಇನ್ವೆಸ್ಟಿಂಗ್ ಇನ್ ಕ್ರೂಡ್. ಇನ್ನೊಂದೇನಂದ್ರೆ, ಇಂಟ್ರೆಸ್ಟ್ ರೇಟ್ ಯಾರಾದ್ರೂ ಜಾಸ್ತಿ ಮಾಡಿದ್ರೆ ಗವರ್ಮೆಂಟ್ ಅವರು, ಸೊ ಪ್ರಾಬ್ಲಿ ದೇ ವಿಲ್ ರಿಮೂವ್ ಮನಿ ಫ್ರಮ್ ಗೋಲ್ಡ್, ದೇ ವಿಲ್ ಡಿಸ್ಇನ್ವೆಸ್ಟ್ ಇನ್ ಗೋಲ್ಡ್, ದೇ ವಿಲ್ ಮೂವ್ ಟು ಬಾಂಡ್ ಮಾರ್ಕೆಟ್ ವೇರ್ ದ ಈಲ್ಡ್ ಇಸ್ ಬೆಟರ್. ಓಕೆ, ಸೊ ಅವಾಗ್ಲೂ ಗೋಲ್ಡ್ ಮೆಟಲ್ ಬೀಳೋ ಚಾನ್ಸಸ್ ಇದೆ. ಫೈನ್ ಫೈನ್ ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ, ಒಂದೇ ಒಂದು ಬ್ರೇಕ್.